ಮತ್ತು ವೀರೇಂದ್ರ ಹೆಗ್ಗಡೆ ಅವರ ಬಗ್ಗೆ ಅವಹೇಳನ ಆರೋಪ ಸಂಬಂಧ ವಿಠ್ಠಲ್ಗೌಡ ಮನೆ ಹಾಗೂ ತಿಮರೋಡಿ ನಿವಾಸದಲ್ಲಿ ಹುಡುಕಾಟ ನಡೆಸಲಾಗಿದೆ. ಬೆಳ್ತಂಗಡಿ ಧರ್ಮಸ್ಥಳದಲ್ಲಿ ವಿಠ್ಠಲ ಗೌಡನಿಗಾಗಿ ಪೊಲೀಸರು ಹುಡುಕಾಡಿದ್ದಾರೆ. ನ್ಯಾಯಾಂಗ ನಿಂದನೆ ಕೇಸ್ನಲ್ಲಿ ವಿಠ್ಠಲ್ಗೌಡಗೆ ಬಂಧನ ವಾರೆಂಟ್ ಜಾರಿ ಮಾಡಲಾಗಿದೆ. ಹೀಗಾಗಿ ಬೆಂಗಳೂರು ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯದಿಂದ ವಾರೆಂಟ್ ಹಿನ್ನೆಲೆ ವಿಠ್ಠಲ್ಗೌಡ ಪರಾರಿಯಾಗಿದ್ದಾನೆ. ಕೆಲ ದಿನಗಳಿಂದ ವಿಠ್ಠಲ್ಗೌಡ ನಾಪತ್ತೆ. ಸದ್ಯ ವಿಠ್ಠಲ್ಗೌಡ ಬಂಧನಕ್ಕೆ ಬೆಂಗಳೂರು ಕೋರ್ಟ್ ಅಧಿಕಾರಿಗಳು ಆಗಮಿಸಿದ್ದಾರೆ. ಧರ್ಮಸ್ಥಳ ವಿರುದ್ಧ ಅವಹೇಳನ ಮಾಡದಂತೆ ತಡೆಯಾಜ್ಞೆಯನ್ನ ಕೊಟ್ಟಿತ್ತು ಕೋರ್ಟ್. ಆದರೂ ಕೋರ್ಟ್ನ ಈ ಆದೇಶವನ್ನ ಉಲ್ಲಂಘಿಸಿದ್ದಕ್ಕೆ ನ್ಯಾಯಾಂಗ ನಿಂದನೆಯಡಿ ಬಂಧನಕ್ಕೆ ಆದೇಶ ನೀಡಲಾಗಿದೆ. ಜೂನ್ 8ರಂದು ವಿಠ್ಠಲ್ಗೌಡ ಬಂಧನ ವಾರೆಂಟ್ ಜಾರಿಯಾಗಿದೆ. ಜೂನ್ 30ರೊಳಗೆ ಕೋರ್ಟ್ಗೆ ಹಾಜರುಪಡಿಸಲು ಸೂಚನೆ ನೀಡಲಾಗಿದೆ. ಆದರೆ ಕಳೆದ 1 ತಿಂಗಳಿಂದ ವಿಠ್ಠಲ್ಗೌಡ ನಾಪತ್ತೆಯಾಗಿದ್ದಾನೆ. ಹೀಗಾಗಿ ವಿಠ್ಠಲ್ಗೌಡನಿಗಾಗಿ ಶೋಧ ಮುಂದುವರೆದಿದೆ. ಕೋರ್ಟ್ಗೆ ಹಾಜರುಪಡಿಸುವಂತೆ ಆದೇಶ ಇದೆ. ಆದರೆ ವಿಠ್ಠಲ್ಗೌಡ ಮಾತ್ರ ನಾಪತ್ತೆ. ಕಳೆದ 1 ತಿಂಗಳಿನಿಂದ ಎಲ್ಲೂ ಕಾಣಿಸ್ತಾ ಇಲ್ಲ ವಿಠ್ಠಲ್ಗೌಡ. ಹೀಗಾಗಿ ಬೆಂಗಳೂರು ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯದಿಂದ ವಾರೆಂಟ್ ಜಾರಿ ಮಾಡಲಾಗಿದೆ. ಬಂಧನ ವಾರೆಂಟ್ ಬೆನ್ನಲ್ಲೇ ವಿಠ್ಠಲ್ಗೌಡ ನಾಪತ್ತೆಯಾಗಿದ್ದಾನೆ. ಧರ್ಮಸ್ಥಳ ಹಾಗೂ ವೀರೇಂದ್ರ ಹೆಗ್ಗಡೆ ಅವರ ವಿರುದ್ಧ ಅವಹೇಳನಕಾರಿ ಹೇಳಿಕೆಗಳು ಹಾಗೂ ತೇಜೋವಧೆ ನೀಡಿದ ಆರೋಪದ ಹಿನ್ನೆಲೆ ಕೋರ್ಟ್ ಇಂಥದೊಂದು ವಾರೆಂಟ್ ಜಾರಿ ಮಾಡಿದೆ. ಆದರೆ ವಿಠ್ಠಲ್ಗೌಡ ಮಾತ್ರ ಕೈಗೆ ಸಿಗ್ತಾ ಇಲ್ಲ. ಈಗ ಬೆಂಗಳೂರು ಸಿಟಿ ಸಿವಿಲ್ ಮತ್ತು ಸೆಷನ್ಸ್ ನ್ಯಾಯಾಲಯದ ಅಧಿಕಾರಿಗಳು ವಿಠ್ಠಲ್ಗೌಡ ಮನೆ ಹಾಗೂ ತಿಮರೋಡಿ ನಿವಾಸದಲ್ಲಿ ಹುಡುಕಾಟ ನಡೆಸ್ತಾ ಇದ್ದಾರೆ. ಜೂನ್ 8ರಂದು ವಿಠ್ಠಲ್ಗೌಡ ಬಂಧನಕ್ಕೆ ವಾರೆಂಟ್ ಜಾರಿಯಾಗಿತ್ತು. ಜೂನ್ 30ರೊಳಗೆ ಅಂದ್ರೆ ಇನ್ನು 3 ದಿನದೊಳಗೆ ವಿಠ್ಠಲ್ಗೌಡನ ಅರೆಸ್ಟ್ ಮಾಡಬೇಕು. ಆದ್ರೆ ಆಸಾಮಿ ಮಾತ್ರ ಪತ್ತೆ ಇಲ್ಲ. ಇನ್ನು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಪ್ರತಿನಿಧಿ ಭರತ್ ರಾಜ್. ಇನ್ನು 3 ದಿನದಲ್ಲಿ ವಿಠ್ಠಲ್ಗೌಡನ ಅರೆಸ್ಟ್ ಮಾಡಬೇಕು, ಕೋರ್ಟ್ಗೆ ಹಾಜರುಪಡಿಸಬೇಕು ಅಂತ ಆದೇಶ ಇದೆ. ಆದ್ರೆ ಕಳೆದ 1 ತಿಂಗಳಿನಿಂದ ಈತ ನಾಪತ್ತೆ. ಸದ್ಯ ಹುಡುಕಾಟ ನಡೆಸಲಾಗ್ತಾ ಇದೆ. ಏನಾದ್ರೂ ಸುಳಿವು ಸಿಕ್ಕಿದ್ಯಾ? ಎಲ್ಲಿದ್ದಾನೆ ಅನ್ನೋ ಬಗ್ಗೆ ಮಾಹಿತಿ ಏನಾದ್ರೂ ಸಿಕ್ಕಿದ್ಯಾ? ವಿನುತಾ, ಈ ಒಂದು ಪ್ರಕರಣ ಇರುವಂತದ್ದು ಧರ್ಮಸ್ಥಳ ಮತ್ತು ಧರ್ಮಾಧಿಕಾರಿ ವೀರೇಂದ್ರ ಹೆಗ್ಗಡೆ ಅವರಿಗೆ ಸಂಬಂಧಪಟ್ಟಂತೆ ಅವರ ಮಾನಹಾನಿ ಮಾಡ್ತಾ ಇದ್ದಾರೆ ಮತ್ತು ಅಪಪ್ರಚಾರ ಮಾಡ್ತಾ ಇದ್ದಾರೆ ಅನ್ನುವಂತ ಆರೋಪದಡಿ ಒಂದು ದೂರು ದಾಖಲಾಗಿರುತ್ತೆ. ಈ ಒಂದು ದೂರಿನ ಹಿನ್ನೆಲೆಯಲ್ಲಿ ಈ ಬೆಂಗಳೂರು ನ್ಯಾಯಾಲಯದಲ್ಲಿ ಇದರ ವಿಚಾರಣೆ ಹಂತದಲ್ಲಿರುವಾಗ ಅದಕ್ಕೊಂದು ಮಧ್ಯಂತರ ತಡೆಯಾಜ್ಞೆಯನ್ನು ಕೂಡ ಕೊಟ್ಟಿರ್ತಾರೆ. ಅಂದ್ರೆ ಬೇರೆ ಇನ್ನು ಯಾವುದೇ ಕಾರಣಕ್ಕೂ ಕೂಡ ಈ ರೀತಿಯಾಗಿ ಅವಹೇಳನಗಳನ್ನ ಮಾಡಬಾರದು ಮತ್ತು ನಿಂದನೆಗಳನ್ನ ಮಾಡಬಾರದು ಅಂತ. ಆದ್ರೆ ಅದನ್ನ ಉಲ್ಲಂಘಿಸಿ ವಿಠ್ಠಲ್ಗೌಡ ಅನೇಕ ಬಾರಿ ಮಾಧ್ಯಮಗಳಲ್ಲಿ ಇರ್ಬೋದು, ಸೋಷಿಯಲ್ ಮೀಡಿಯಾಗಳಲ್ಲಿ ಅನೇಕ ಬಾರಿ ಇದರ ನಿಂದನೆಗಳನ್ನ ಮಾಡಿರುವಂತದ್ದು. ಹಾಗಾಗಿ ಅದರ ಮೇಲ್ಮನವಿ ಅರ್ಜಿ ಸಲ್ಲಿಸಿ ನ್ಯಾಯಾಂಗ ನಿಂದನೆ ಹಿನ್ನೆಲೆಯಲ್ಲಿ ಕಳೆದ ಜನವರಿ 17ಕ್ಕೆ ಒಂದು ಆದೇಶವನ್ನ ಕಂಟೆಂಪ್ಟ್ ಆಫ್ ಕೋರ್ಟ್ ಹಿನ್ನೆಲೆಯಲ್ಲಿ ನ್ಯಾಯಾಲಯ ಒಂದು ಆದೇಶವನ್ನ ಕೊಟ್ಟು 1 ತಿಂಗಳ ಸಜೆಗೆ ಅಂದ್ರೆ ಸಿವಿಲ್ ಪ್ರಿಷನ್ಗೆ ಕಳಿಸ್ಕೊಟ್ಟು ಒಂದು ಆದೇಶವನ್ನ ಕೊಟ್ಟಿರುತ್ತೆ. ಆ ಒಂದು ಆದೇಶದ ಹಿನ್ನೆಲೆಯಲ್ಲಿ 1 ತಿಂಗಳ ಜೈಲು ಶಿಕ್ಷೆಯನ್ನು ವಿಠ್ಠಲ್ಗೌಡಗೆ ವಿಧಿಸಬೇಕಾಗಿತ್ತು. ಆದ್ರೆ ಆ ಬಳಿಕದಿಂದ ಅಂದ್ರೆ ಕಳೆದ ಜನವರಿಯಿಂದ ವಿಠ್ಠಲ್ಗೌಡ ನಾಪತ್ತೆ ಆಗಿರುವಂತದ್ದು. ಅನೇಕ ಬಾರಿ ಪೊಲೀಸರು ಹುಡುಕಾಟ ನಡೆಸಿದ್ದಾರೆ. ಅವರನ್ನ ಬಂಧನ ಮಾಡಬೇಕು ಅನ್ನುವಂತ ನಿಟ್ಟಿನಲ್ಲಿ 1 ತಿಂಗಳ ಏನು ಶಿಕ್ಷೆಯನ್ನು ನ್ಯಾಯಾಲಯ ವಿಧಿಸಿತ್ತು. ಆ ವಿಧಿಸಿದ ಶಿಕ್ಷೆಯ ಜಾರಿಗಾಗಿ ಪೊಲೀಸರು ಪ್ರಯತ್ನಗಳನ್ನ ಪಟ್ಟಿರುವಂತದ್ದು. ಆದ್ರೂ ಕೂಡ ಅನೇಕ ಬಾರಿ ಪೊಲೀಸರಿಗೆ ಸೆಲ್ಲೆಹಣ್ಣು ತಿನ್ನಿಸಿ ಕಳೆದ 4-5 ತಿಂಗಳಿಂದ ವಿಠ್ಠಲ್ಗೌಡ ಎಸ್ಕೇಪ್ ಆಗಿರುವಂತದ್ದು. ಈ ಕಾರಣದಿಂದಾಗಿ ಕಳೆದ 8ನೇ ತಾರೀಕು ಜೂನ್ 8ರ ತಾರೀಕು ಮತ್ತೆ ಇದೇ ನ್ಯಾಯಾಲಯ ಒಂದು ಅರೆಸ್ಟ್ ವಾರೆಂಟ್ ಅನ್ನ ಜಾರಿಗೊಳಿಸಿದೆ. ಆ ಅರೆಸ್ಟ್ ವಾರೆಂಟ್ ನಲ್ಲಿ ಬಹಳ ಸ್ಪಷ್ಟವಾಗಿ ಮುಂದಿನ ಜೂನ್ 30ರ ಒಳಗಾಗಿ ವಿಠ್ಠಲ್ಗೌಡನನ್ನ ಬಂಧನ ಮಾಡಿ ನ್ಯಾಯಾಲಯದ ಮುಂದೆ ಹಾಜರುಪಡಿಸಬೇಕು ಅನ್ನುವಂತ ಒಂದು ಸೂಚನೆಯನ್ನ ಖಡಕ್ ಆದೇಶವನ್ನ ಕೊಟ್ಟಿರುವಂತದ್ದು. ಅದರ ಜೊತೆಗೆ ಡಿಜಿಪಿ ಮುಖಾಂತರ ಸ್ಥಳೀಯ ಪೊಲೀಸರು ಎಸ್ಪಿಗೂ
ಪಿಗೂ ಕೂಡ ಆದೇಶ ಹೋಗಿದೆ. ಮಂಗಳೂರು ದಕ್ಷಿಣ ಕನ್ನಡ ಎಸ್ಪಿಗೂ ಕೂಡ ಸ್ಥಳೀಯ ಪೊಲೀಸರ ನೆರವಿನೊಂದಿಗೆ ಅವರನ್ನ ಬಂಧನ ಮಾಡಬೇಕು ಅನ್ನುವಂಥದ್ದು. ಈ ಹಿನ್ನೆಲೆಯಲ್ಲಿ ನ್ಯಾಯಾಲಯದ ಅಧಿಕಾರಿಗಳು ಮತ್ತು ಸ್ಥಳೀಯ ಪೊಲೀಸರು ಈಗಾಗಲೇ ಬೆಳ್ತಂಗಡಿಗೆ ಆಗಮಿಸಿ ಧರ್ಮಸ್ಥಳ, ಬೆಳ್ತಂಗಡಿ, ಉಜಿರೆಯ ಸುತ್ತಮುತ್ತ ಹುಡುಕಾಟ ನಡೆಸ್ತಾ ಇದ್ದಾರೆ. ಯಾಕಂದ್ರೆ ಅವರಿಗೆ ಬಂದ ಮಾಹಿತಿ ಪ್ರಕಾರ ವಿಠಲ್ ಗೌಡ ಈ ಒಂದು ಭಾಗದಲ್ಲಿ ಸುತ್ತಾಡ್ಕೊಂಡಿದ್ರು ಅನ್ನುವಂತ ಮಾಹಿತಿ ಸಿಕ್ಕಿರುವಂತದ್ದು. ಈ ಕಾರಣಕ್ಕಾಗಿ ವಿಠಲ್ ಗೌಡ ಸಹೋದರಿ ಕುಸುಮಾವತಿಯವರ ನಿವಾಸ ಇರಬಹುದು, ವಿಠಲ್ ಗೌಡ ನಿವಾಸ ಇರಬಹುದು, ಮಹೇಶ್ ಶೆಟ್ಟಿ ತಿಮರೋಡಿಯ ಉಜಿರೆಯಲ್ಲಿರುವ ಮನೆ ಇರಬಹುದು, ಇಲ್ಲೆಲ್ಲ ಹುಡುಕಾಟಗಳನ್ನ ನಡೆಸಿದ್ದಾರೆ. ಎಲ್ಲಾ ಭಾಗದಲ್ಲೂ ಹುಡುಕಾಟ ನಡೆಸಿ 30ರ ಒಳಗಾಗಿ ಅವರು ಆದೇಶವನ್ನ ಪಾಲನೆ ಮಾಡಬೇಕಾಗುತ್ತೆ. ಒಂದು ವೇಳೆ ಬಂಧನ ಆಗದೇ ಇದ್ರೆ 30ರಂದು ಯಾಕೆ ಬಂಧನ ಆಗಿಲ್ಲ ಅನ್ನುವಂಥದ್ದನ್ನ ಕೂಡ ನ್ಯಾಯಾಲಯಕ್ಕೆ ಕೋರ್ಟ್ ಅಧಿಕಾರಿಗಳು ಅದರ ಜೊತೆಗೆ ಸ್ಥಳೀಯ ಪೊಲೀಸರು ಒಂದು ವರದಿಯನ್ನು ಕೊಡಬೇಕಾಗುತ್ತೆ. ಈ ಹಿನ್ನೆಲೆಯಲ್ಲಿ ಇನ್ನು ಉಳಿದಿರುವಂತದ್ದು 2-3 ದಿನಗಳಷ್ಟೇ. ಹಾಗಾಗಿ ಆ ಪ್ರಕ್ರಿಯೆಯನ್ನ ಚುರುಕುಗೊಳಿಸಿದ್ದಾರೆ. ಇದು ನ್ಯಾಯಾಂಗ ನಿಂದನೆಗೆ ಸಂಬಂಧಪಟ್ಟಂತೆ ವಿಠಲ್ ಗೌಡಗೆ ವಿಧಿಸಿರುವಂತಹ 1 ತಿಂಗಳ ಶಿಕ್ಷೆಯ ಅವಧಿ ಏನಿದೆ ಅದರಲ್ಲಿ ಆ ಒಂದು ಆರ್ಡರ್ ಅನ್ನ ಜಾರಿ ಮಾಡುವ ನಿಟ್ಟಿನಲ್ಲಿ ಪೊಲೀಸರು, ಕೋರ್ಟ್ ಅಧಿಕಾರಿಗಳು ಮತ್ತು ಪೊಲೀಸರು ಕ್ರಮವನ್ನ ಕೈಗೊಂಡಿದ್ರು ಕೂಡ ವಿಠಲ್ ಗೌಡ ಈ ನಾಪತ್ತೆ ಆಗಿರುವಂತದ್ದು. ಹಾಗಾಗಿ ಹೊರಡಿಸಿರುವಂತಹ ಬಂಧನ ವಾರೆಂಟ್ನ ಹಿನ್ನೆಲೆಯಲ್ಲಿ ಈಗ ಹುಡುಕಾಟ ಮುಂದುವರೆದಿರುವಂತದ್ದು. ಥ್ಯಾಂಕ್ ಯು ಭರತ್ ರಾಜ್ ನಿಮ್ಮೆಲ್ಲ ಡೀಟೇಲ್ಸ್ಗೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.